ನಾನು ವೃಂದನ ಹತ್ರ ಹೇಳಿದ್ದೀನಿ, ಈ ಹಬ್ಬ ಆದಮೇಲೆ ಅವಳು ಗಂಟು ಮುಟ್ಟೆ ಕಟ್ಟಬೇಕು ಅಂತ. ಅವಳೊಬ್ಳು ಈ ಮನೆಯಿಂದ ಹೋಗ್ಬಿಟ್ರೆ ಎಲ್ಲ ನೆಗೆಟಿವ್ ಎನರ್ಜಿನೂ ಅವಳ ಜೊತೆನೆ ಹೋಗ್ಬಿಡುತ್ತೆ. ಅದು ಹೇಗಾಗುತ್ತೆ ಅಜ್ಜಿ? ನಮ್ಮೆಲ್ರಿಗೂ ಸತ್ಯ ಏನು ಅಂತ ಗೊತ್ತಾಗೋವರೆಗೂ ವೃಂದ ಇಲ್ಲೇ ಇರಬೇಕು. ಸತ್ಯ ಗೊತ್ತಾಗಿದೆ. ಏನು ಹೇಳ್ತಿದ್ಯಾ ಅಗಸ್ತ್ಯ? ಇದನ್ನೆಲ್ಲ ನಡೆಸ್ತಾ ಇರೋದು ಆ ವೃಂದಾನೆ. ಸಂಕ್ರಾಂತಿ ಹಬ್ಬದಾಗ ಎಲ್ಲೂ ಬೆಲ್ಲ ತಿಂದಿಲ್ಲ ಅಂದ್ರೆ ಹಬ್ಬ ಹೆಂಗಾಯ್ತದ ಹೇಳು? ಅತ್ಯವಾ ನೀವ್ ತಕೊಳ್ಳಿ. ನನಗ್ ಬೇಡ. ನನ್ ಮನ್ಸಾಗಿನ್ ಸೇಡಿನ್ ಸೂತ್ಕ ಕಳಿಯ ತನಕ ಈ ಮನೆಯಾಗೆ ಯಾವುದೇ ಹಬ್ಬ ಹರಿದಿನ ನಡೆಯಂಗಿಲ್ಲ. ಅಮರ ನೀವ್ ಒಂದ್ ದಪ್ಪ ಹೂವನೆ ಅವನ್ ತಲೆ ಕದರ್ಸ್ಕೊಂಡ್ ಬಂದು ನಿಮ್ ಪಾದೋಲ್ತಾವ ಮಾಡಿಬಿಡ್ತೀವಿ. ಬೇಡ ಬೇಡ ಬೇಡ. ಪ್ರತಿ ದಿನ ಕೊರ್ಗಿ ಕೊರ್ಗಿ ನರಳಿ ನರಳಿ ಇಡಬೇಕು. ಹಿಂಗಾದ್ಮೇಲೆ ನಾನೇ ಅವನ್ ಸಂಹಾರ ಮಾಡಿ ನನ್ ಸೇಡಿನ ಕಿಚ್ಚಿನ ತಣ್ಣಗ್ ಮಾಡ್ಕೋತೀನಿ. ತಗೊಳ್ಳಿ. ನಮ್ಗೆ ದುಡ್ಡು ಬೇಡ, ನಿಮ್ ಕೈ ಬೇಕು. ತಗೊಳ್ಳಿ, ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ. ಈ ಕೈ ಅದೃಷ್ಟ ಮಾಡಿದೆ. ಎಷ್ಟೇ ಅದೃಷ್ಟ ಇದ್ರೂ ಇವತ್ತು ನಿನ್ ಜೀವನದಲ್ಲಿ ತುಂಬಾ ದೊಡ್ಡ ಅಪಾಯ ಇದೆ. ಸುಮ್ಮನೆ ಮನೆಗೆ ಹೋಗ್ಬಿಡು. ಮೇಡಮ್ ಅವರೇ, ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು. ನಾನು ಹೆಲ್ಪ್ ಮಾಡಿದ್ದಕ್ಕೆ. ಇಷ್ಟಪಡೋರಿಗೆ ಸಹಾಯ ಮಾಡಿರ್ತೀರಾ? ಇಷ್ಟಪಡೋರು ಅಂದ್ರೆ ನಿಮ್ ಮನೆಯವ್ರಿಗೆ ನೀವು ತುಂಬಾ ಇಷ್ಟ ಅಲ್ವಾ, ಅದನ್ನ ಹೇಳಕ್ ಬಂದೆ. ಕೈ ಕೊಡು. ಒಂದ್ಸರಿ ಕೈ ಇಟ್ಕೊಂಡ್ರೆ ಬಿಡೋ ಮಾತೇ ಇಲ್ಲ ಮೇಡಮ್. ಡೈಲಾಗ್ಸ್ ಕೊಡು. ಇನ್ ಮುಂದೆ ವೇದ ವಿಕ್ರಮ್ ಫ್ರೆಂಡ್. ನಿನ್ ಬಾಯಿಂದ ಮಾತು ಕೇಳ್ಬೇಕು ಅಂತ ಎಷ್ಟು ದಿನಗಳಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ. ಶ್ರವಣ್ ಸರ್, ನಾನು ನಿಮ್ ಜೊತೆ ಮಾತಾಡ್ಬೇಕು, ಎಲ್ಲ ಸತ್ಯ ಹೇಳ್ಬೇಕು. ಹಲೋ ಮೇಡಮ್, ನೀವು ಅಡ್ಮಿಟ್ ಮಾಡಿದವನಿಗೆ ಪೆಟ್ಟೆ ಬಂದಿದೆ. ಗೋವಿಂದರಾಜನ್ ಅವರ ಆಸ್ತಿನ ಮೋಸದಿಂದ ತಗೊಂಡಿದ್ದೀರಂತ ಆರೋಪ ಆಗಿದೆ. ಇದು ನಿಜನಾ? ಮೇಡಮ್, ನಿಮ್ಮ ಹತ್ರ ಅಷ್ಟು ಆಸ್ತಿ ಕೊಳಿತಾ ಇದ್ರು ಕೂಡ ಬೇರೆಯವ್ರ ಆಸ್ತಿ ಮೇಲೆ ಕಣ್ಣು ಯಾಕೆ? ಮೇಡಮ್, ನಾವು ಇಷ್ಟು ಡಿಫೆನ್ಸ್ ಕಳಿಸಿದ್ರು ಸುಮ್ಮನೆ ಹೋಗ್ತಿದ್ರಲ್ಲ, ನೀವು ಮಾಡಿರೋ ದ್ರೋಹದ ಬಗ್ಗೆ ಏನು ಹೇಳ್ತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಮೋಸ ಮಾಡಿ ಮುಖ ತೋರ್ಸಕ್ಕಾಗದೆ ಇರೋ ಆ ಸಂಯುಕ್ತನ ಪ್ರಶ್ನೆ ಮಾಡಿದ್ರೆ ಮೀಡಿಯಾದವ್ರ ಮೇಲೆನೆ ದೌರ್ಜನ್ಯ ಎಸಗ್ತಿದ್ದಾರೆ. ಇವರು ನಮ್ ದೊಡ್ಡಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಈ ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವರು ಅಷ್ಟೇ ಇಲ್ಲ ಚಿಕ್ಕಿ, ನಾನು ಅದನ್ನ ಹೇಳೋದು. ಅವ್ರು ನಮ್ಮ ಮಾಮ ಎಲ್ಲ. ವಿಕ್ಕಿ, ಎಸ್ ಚಿಕ್ಕಿ, ಮನ್ವಿ ಹೇಳ್ದಂಗೆ ನಮ್ಗೆ ನಾಚಿಕೆ ಆಗ್ತಿದೆ. ತನ್ವಿ ಹೇಳ್ದಂಗೆ ಈ ಮನೆ ಮರ್ಯಾದೆ ಎಲ್ಲ ಮಾಮ ಹಾಳು ಮಾಡ್ಬಿಟ್ರು.